ಇವಾಗ ಸ್ಟಾರ್ಟ್ ಆಗ್ತದೆ. ಅದರಲ್ಲಿ ಜಾಕಲ್ಲಿ ಗಾಡಿನ ಮೇಲಕ್ಕೆ ಮಾಡ್ತಾರೆ. ಬಿಕಾಸ್ ಏನು ಎಲ್ಲ ಕಾರಲ್ಲೂ ಆಯಿಲ್ ಕಲರ್ ಇರುತ್ತೆ, ಆಯಿಲ್ ಡ್ರೈನ್ ಬೋಲ್ಟ್ ಇರುತ್ತೆ, ಅದಕ್ಕೆ ಅವಾಗ ಮೇಲೆ ಇರೋದು ಬೋಲ್ಟ್ ಹಾಕೊಂಡು ಸುಮಾರು ಗಾಡಿಯಲ್ಲಿ ಆಟೋಮೆಟಿಕ್ ಇರುತ್ತೆ ಕೈಯಕರ. ಇಲ್ಲಿ ಮ್ಯಾನುವಲ್ ಇದೆ ಆ ಡಿಸ್ಟೆನ್ಸು ಇರುತ್ತೆ. ಒಂದು ಫಾಸ್ಟ್ ಒಂದು ಬೇಗ ಮಾಡುತ್ತೆ, ಇನ್ನೊಂದು ಕೆಲಸ ನಂದು ಕಡಿಮೆ ಸಮಯ ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಇದು ಜಾಸ್ತಿ ಟೈಮ್ ಬರುತ್ತೆ ಮ್ಯಾನುವಲ್ ಬೇಸ್. ಇನ್ನೊಂದು ಆಟೋಮೆಟಿಕ್ ಬೇಸ್ ಇರುತ್ತೆ ಗಾಡಿಯಲ್ಲಿ ಒಂದು ಇಟ್ಟಿದ್ದಾನೆ ನಾನ್ ಗ್ಯಾರೇಜಲ್ಲಿ, ಅದು ಫಾಸ್ಟ್ ಇರುತ್ತೆ. ಅದೆಲ್ಲ ಒಂದು ಬಟನ್ ಟೈಪ್ ಆಟೋಮೆಟಿಕ್ ಟೈಪ್ ಇರುತ್ತೆ. ಇದೇ ಫ್ಯೂಯಲ್ ಹಾಕ್ಸಿದ್ರು ಗಾಡಿಗೆ, ಗಾಡಿ ಫ್ಯೂಯಲ್ ಟಾಸ್ಕಲ್ಲ, ಫ್ಯೂಯಲ್ ಮೀಟರಲ್ಲಿ, ಅದಕ್ಕೆ ಚೆಕ್ ಮಾಡ್ಬೇಕಂದ್ರೆ. ಈ ವಾಷಿಂಗ್ ಬಿಡ್ ಇಟ್ಟಾರೆ ಅವತಾನೆ ಇಂಜಿನ್ನು ಲೀಟರ್ ಮೈಲೇಜ್ಗೆಲ್ಲ 9-10 ಕೊಡುತ್ತೆ ಸಿಟಿಯಲ್ಲಿ ಮೈಲೇಜ್. ಇದು ಹೈವೇಲಿ ಒಂದು 13 ಕೊಡುತ್ತೆ ಮೈಲೇಜ್ ಗಾಡಿ. ಈ ಸೆವೆನ್ ಗಾಡಿ ನನಗೆ ಏನಾರ ತೊಗೊಬೇಕಂದ್ರೆ ಮಾರ್ಕೆಟಲ್ಲಿ ಸಿಟಿ ಮಾಡ್ತಾರೆ. ಅಲ್ಲೇ ಸ್ಕೋಡಾ ಲಾರಾ ಇದೆ, ಹಳೆ ವರ್ಷನ್ಸ್ i20, ಮಾರುತಿ, ಹುಂಡೈ, ಸ್ಕೋಡಾ, ಹೋಂಡಾ ಅದೆಲ್ಲ ಕಾರಿಗೂ ಮಾಡ್ತಾರೆ, ಸರ್ವಿಸ್ ಮಾಡ್ತಾರೆ. ನೀವು ಬೇಕಂತ ತೊಗೊಂಬರಕ್ಕೆ ಗಾಡಿಯನ್ನು. ನೀವು ಒಂದು ಸಿಟಿ ಟೈಸ್ ಮಾಡಿಫೈ ಆಗಿದೆ, ಟೈಸ್ ಚೆನ್ನಾಗಿದೆ, ಟೈಸ್ ಮತ್ತು ರಿಮ್ ಮಾಡಿಫೈ ಇದೆ, ಗಾಡಿ ಮಾಡಿಫೈ ಆಗಿದೆ, ಅದರ ಕಂಪನಿ ಗ್ಯಾಸ್ ಇದೆ. ಈಗ ನಮ್ಮ ಗಾಡಿ ಮಾಡಿಸ್ತೀವಿ. ನಮ್ಮದೇ ಮಾಡಿಫೈ ಮಾಡೋಕ್ಕೆ ನಾನು ಆಸೆ ಪಡ್ತೀನಿ. ಮರಿಂದ ಟೈಮ್ ಬರುತ್ತೆ ಮಾಡೋಕ್ಕೆ ಪ್ರಾಫಿಟ್ ಮಾಡೋಕ್ಕೆ ಗಾಡಿಯನ್ನು ಹತ್ತಿರ ಯೂಸ್ ಆಗ್ತದೆ ನಮ್ಮ ಗಾಡಿಗೆ ಅಂತ. ನೋಡೋಣ ಯಾವಾಗ ಆಗುತ್ತೆ ಗೊತ್ತಿಲ್ಲ, ಇನ್ನೂ ಅದು ಟೈಮ್ ಕೊಡ್ತೀನಿ ನನಗೆ. ಇದೆ ನಮ್ಮ ಗಾಡಿಗೆ. ಇದು 2014 ಮಾಡಲು, ಅದಾவது 1.2 ಲೀಟರು ಎಕ್ಸ್ಟಿವರ್ ಟಾಪ್ ಆನ್ ಗಾಡಿ ಇದೆ. ಇಲ್ಲಿ ಎಲ್ಲ ಬರುತ್ತೆ, ಬರೀ ABS, ABD, EPS ಎಲ್ಲ ಬರುತ್ತೆ ಗಾಡಿಯಲ್ಲಿ ಬರುತ್ತೆ. ಜೊತೆ ಗಾಡಿಯಲ್ಲಿ ಟಾಪ್ ನಾಚ್ ಗಾಡಿ ಇದೆ. ಸೆಗ್ಮೆಂಟಲ್ಲಿ ನಿಂತಂದರೆ ಇದು ಕಂಪ್ಯೂಟರ್ ನಿಂತಂದರೆ ಅಮೇಜ್ ಶಿಫ್ಟ್ ಡಿಸೈರು ಅದೆಲ್ಲ ಕಂಪ್ಯೂಟರ್ ಆಗಿದೆ ಗಾಡಿ ಕಂಪ್ಯೂಟರ್ ನಮಗೆ. ತೆಗಿತಾರೆ ಆಯಿಲ್, ಆ ಬಕೆಟಲ್ಲಿ ಆಯಿಲ್ ಗಟ್ಟಿಗೆ ವೇಸ್ಟ್ ಆಯಿಲ್. ಇಂಜಿನ್ ಡ್ರೈನ್ ಬೋಲ್ಟ್ ಕಲರ್ ಇರುತ್ತೆ, ಕಲರ್ ಅದಕ್ಕೆ ಲಿಫ್ಟ್ ಮಾಡಿದೆ ಗಾಡಿನಾಗ ಮೇಲಿಕ್ಕೆ ಲಿಫ್ಟ್ ಮಾಡಿದ್ದಾರೆ. ಇದಕ್ಕೆ ಬರೋದು 4 ಲೀಟರ್ಸ್ ಇಂಜನ್ ಬರೋದು ಈ ಗಾಡಿಗೆ. ಪೆಟ್ರೋಲ್ಗೆ ಡೀಸೆಲ್ಗೆ 3.2 ಲೀಟರ್ಸ್ ಬರುತ್ತೆ, ಡೀಸೆಲ್ ಸಿಸ್ಟಮ್ ಹೋಗ್ತಾಯಿದ್ರೆ. ಇದು ಕೂಲೆಂಟ್ 7 ಲೀಟರ್ಸ್ ಕೂಲೆಂಟ್ ಇದೆ ಪೆಟ್ರೋಲ್ ಗಾಡಿಗೆ. ನೀವು ಡೀಸೆಲ್ ಕೆಲ 4 ಲೀಟರ್ಸ್ 4-5 ಲೀಟರ್ಸ್ ಒಳಗೆ ಬರುತ್ತೆ, ಕೂಲೆಂಟ್ ಬರುತ್ತೆ ಗಾಡಿಗೆ ಸ್ಟಾಕ್ ನಮಗೆ. ಇಷ್ಟ ಆಚೆ ಬರುತ್ತೆ ನೋಡಿ, ತೋರಿಸ್ತೀನಿ. ಅದು ಬರುತ್ತೆ ನೋಡಿ, ಬ್ಲ್ಯಾಕಿಶೆಲ್ಲ ಬರುತ್ತೆ. ಬ್ಲ್ಯಾಕ್ ಆಗಿರೋದು ಬರ್ತಾರೆ. 4 ಲೀಟರ್ಸ್ ಬರುತ್ತೆ ಇಂಜಿನ್ ಆಮೇಲೆ ಆಚೆ ಬರುತ್ತೆ, ಕ್ಲೀನ್ ಆಗುತ್ತೆ. ಕಲರ್ ನೋಡಿ, ಫುಲ್ ಬ್ಲ್ಯಾಕೆಸ್ಟ್ ಕಲರ್. ಹೈವೇ ಪಕ್ಕನೇ ಆಲ್ ಫಿಲ್ಟರ್ ಪಕ್ಕದಾಗಿರುತ್ತೆ ಗಾಡಿ ಮೇಲೆ. ಆಮೇಲೆ ತೆಗಿತಾ ಇದಕ್ಕೆ ಫಸ್ಟ್ ಹಾಗೇನು ಮಾಡ್ತಾರೆ ವೇಸ್ಟ್ ಆಗಿ ಎಲ್ಲಿಗೆ ಹೋಯ್ತೆ ವೇಸ್ಟ್ ಆಗಿದ್ದು? ವೇಸ್ಟ್ ಅಲ್ಲಿ ಇಟ್ಟಿರ್ತೀವಿ. ಹಾಂ, ಅದನ್ನ ಯಾರು ಪರ್ಚೇಸ್ ಮಾಡ್ತಾರೆ? ಕಾರ್ ಇಂಜಿನಿಯರ್ಸ್ ಎಲ್ಲ ಬರ್ತಾರೆ. ಹಾಂ, ಯಾರೋ ಸಾಬಿ ಬರ್ತಾರಾ ಪರ್ಚೇಸ್ ಮಾಡೋಕ್ಕೆ? ಆಮೇಲೆ ಅದು ಹಂಗೇನು ರೀಸೈಕಲ್ ಆಗುತ್ತೆ ಆಯಿಲ್? ಅದು ಮತ್ತೆ ಆಯಿಲ್ ರೀಸೈಕಲ್ ಆಗುತ್ತಾ ಗೊತ್ತಿಲ್ಲ ಸರ್. ಅದಕ್ಕೆ ಇದಕ್ಕೆ ಮೊದಲು ನಾನು ಯಾರೋ ಬರ್ತಾರೆ ಅಂತ ಸಾಗಿ ಆಯಿಲ್ ತೊಗೊಳಕ್ಕೆಲ್ಲ ಗ್ಯಾರೇಜಸ್ ತಿನ್ನೋಣ ಅಂತ. ನಾವು ಏನು ಮಾಡ್ತಾರೆ ಗೊತ್ತಿಲ್ಲ, ತಂಗಿ ಥರ ಗೊತ್ತು. ಅಲ್ಲಿರುತ್ತೆ ಫಿಲ್ಟರು ಬಿಚ್ಚ ಇಟ್ಟಿಗೆ ಹೊಸ ಫಿಟ್ ಮಾಡ್ಬಿಡ್ತೀವಿ ನಾವು. ಮತ್ತು ನಾರ್ಮಲಿ ಇದೇನು ನಾವಲ್ಲಿ ಒಂದು 21 ಒಳ್ಳೆಯ ಕೆಲಸ ಆಗುತ್ತೆ ಜಸ್ಟಿಗೆ. ನಾವು ಸರ್ವಿಸ್ ಕೇಳಿದ್ರೆ ಟೈಮ್ ಕೊಲ್ಲ ಬಂದು ಬಿಚ್ಚಿರಿ ಹೊಸ ರಿಫಿಟ್ ಆ ಲೈಟ್ ಮೇಲಿಟ್ಟು ಯಾರೋ ಹೊಸದಿದೆ ಫಿಟ್ ಮಾಡ್ತಾರೆ. ಇದು ಜಸ್ಟ್ ಸ್ಕ್ರೂ ಟೈಪ್ ಇರುತ್ತೆ ಆಯಿಲ್ ಫಿಲ್ಟರ್. ಅದು
ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ ಥರ ಫಿಲ್ಟರ್ ಇರುತ್ತೆ ಅಷ್ಟೇ. ಅದನ್ನೇ ಟೈಟ್ ಮಾಡಬೇಕು. ಆಯಿಲ್ ವೆಂಚರ್ ಇದೆ, ಒಂದು ಟೂಲ್ ಸ್ಪೆಷಲ್ ಟೂಲ್ ಇದೆ ಆಗುತ್ತೆ, ಅಲ್ಲಿ ಟೈಟ್ ಮಾಡ್ತಾರೆ ಇದನ್ನು. ನೀವು ಯಾವ ಪ್ರಾಡಕ್ಟ್ ಹಾಕ್ತಕ್ಕಂಥ ಮಾರ್ಟಿಯೋಲು, ಶೆಲ್ಲು, ಕ್ಯಾಸ್ಟಿಂಗ್. ನಾನೇ ಕಾರಿಗೆ ಕ್ಯಾಸ್ಟಲ್ ಪವನ್ ಹಾಕ್ತಿದ್ದೆ ಲಾಸ್ಟ್ ಟೈಮು. ಆಮೇಲೆ ಇವತ್ತು ಹಾಕ್ತಾರೋ ಶೆಲ್ ಹೀಲಿಯಕ್ಸ್ ಹಾಕ್ತಿದ್ದೀನಿ. ಹೀಲಿಯಕ್ಸ್ ಫುಲ್ ಡೇಟ್ಗಳನ್ನು ಹಾಕ್ತಾರೆ ಗಾಡಿಗೆ. ಲಾಸ್ಟ್ ಟೈಮ್ ಫುಲ್ ಅಲ್ಲೇನು ಹಾಕ್ಸಿದ್ದಾನೆ ಶೆಲ್ ಹಾಕ್ತಾರೆ ಕ್ಯಾಸ್ಟಲ್ ಪವರ್ ಬಂದು. ಅದು ನನಗೆ 1000 ಎಷ್ಟು ಬಿಟ್ಟು ಪ್ರತಿ 2000 ಬಿಟ್ಟಿದ್ದೇನಲ್ಲ ಅದು. ಇದು ಶೆಲ್ ಹೀಲಿಯಕ್ಸು 2022 ರೂಪಾಯಿ ನಾನು ಬಿಟ್ಟಿದ್ದೆ ಇಂಜಿನಲ್ಲಿ ಕಾಸು. ಇದಕ್ಕೆ ಬರೋದು ಫುಲ್ ರೇಂಜಲ್ಲಿ ಬರೋದು ಈ ಗಾಡಿಗೆ ನನಗೆ ನಿಂತಾಗ. ಈಗ ಫುಲ್ ರೆಡಿ ಮತ್ತು ಸರ್ವಿಸ್ ಮಾಡ್ತಿರೋದಾದ್ರೆ ಏನು ಬಿಟ್ಟಿರ್ತೀನಿ. ಆಲ್ರೆಡಿ 9 ಮಿನಿಟ್ಸ್ ಆಗಿದೆ. ಇನ್ನೊಂದು 5 to 6 ಮಿನಿಟ್ ರೆಡಿ ಆಗುತ್ತೆ ಗಾಡಿ ಮಾಡಿ. ಇದು ಸೆಕೆಂಡ್ ಹ್ಯಾಂಡ್ ಸಿಗೋದು ಡೌಟ್ ಈ ಗಾಡಿ ಡಾಕ್ಟರ್ ಮಾಡೋದು ನಿಮಗೆ. ಸೆಕೆಂಡ್ ಹ್ಯಾಂಡ್ ನಾಟ್ ಒಂದಾಗಿ ಒಂದು 3.4 lakhs ಒಂದು ಗಾಡಿ ನಾವು ಸೆಕೆಂಡ್ ಹ್ಯಾಂಡ್ ತಂದೆ ನಾವು ಗಾಡಿನ ಕದೋ ರೀತಿ ಗಾಡಿ. ನೀವೇ ತಗೋಬೇಕು, ನೀವು ಚೆಕ್ ಮಾಡಿ ಎಲ್ಲಿ ಸಿಗೋದು ಗೊತ್ತಿಲ್ಲ ಗಾಡಿ. ಸೆಕೆಂಡ್ ಹ್ಯಾಂಡ್ ಸಿಗುತ್ತೆ ಸದ್ಯ ನೋಡಿಲ್ಲ ನಾನು. ಇವಾಗಲೂ ಗಾಡಿಗೆ ಅರೌಂಡ್ 2.8 3.5 ವರೆಗೆ ನೇತಾಗಿದೆ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ. ಗಾಡಿ ಕಾಸ್ಟ್ ನಿಮಗೆ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ 2014 ಮಾಡಲ್ ಗಾಡಿಗೆ ಪ್ರೈಸ್ ಮುಖ್ಯ. ಹಿಂಗಿದೆ ಟ್ರಾನ್ಸ್ಫರ್ ಅನ್ಬೋದು ದೂರದಿಂದ ನೋಡಿ ಹಿಂಗೆ ಕಾಣಿಸ್ತಾ. ಯಾವ ಸರ್ವಿಸ್ ಲೀಕೆಟ ಬರುತ್ತೆ ಅದು ಮೈತ್ರಿ, ಅದು ನಿಮಗೆ ಇಂಡಿಕೇಶನ್ ಕೊಡುತ್ತೆ ಗಾಡಿ ಸರ್ವಿಸ್ ಬೇಕಾಗಿದೆ ಅಂತ ಸರ್ವಿಸ್ ತೋರಿಸೋದು. ಅದು ವಾರ್ನಿಂಗ್ ಲೈಟ್ ಸೇವ್, ಅದನ್ನು ಗಾಡಿ ಇಗ್ನೋರ್ ಮಾಡಬೇಕು. ಸರ್ವಿಸ್ ಲೈಟ್ ಆಗುತ್ತೆ ವಾರ್ನಿಂಗ್ ಲೈಟ್ನ ಬೇಗ ಎಲ್ಲ ಚೇಂಜ್ ಮಾಡ್ಕೋಬೇಕು ನೀವು ರಿಲೇಟೆಡ್ ಬಂದಾಗ. ಎಲ್ಲಿ ಗಾಡಿ ಇತ್ತು ನಮಗೆ ಎಲ್ಲರಂಗೆ ಹೆಸರು ರಿಲೇಟೆಡ್ ಬಂದೇ ಬರುತ್ತೆ ಗಾಡಿಯಲ್ಲಿ ನಿಮಗೆ ಕಂಪಲ್ಸರಿ ಇರುತ್ತೆ ಅದು. ಅದು ಸೆಟ್ ಆಯಿಲ್ ಅಲ್ಲಿದೆ ಗಾಡಿ ನಿಂತಿದೆ ಅದು, ಆ ಬಕೆಯಲ್ಲಿದೆ ಆಯಿಲು ಹೋಗಿರೋದು ಎಂಜಿನ್ ಆಯಿಲು. ಈಗ ಹಾಕಿದ್ರೆ ನನಗೆ ಇದು ಹೋಗಿರೋದು ಫಿಲ್ಟರು. ಸರ್ ಇದು ಚೇಂಜ್ ಐತೆ ಅಲ್ಲ ಸರ್? ನಾನು ಕೇಳಿದಾಗ ಅವ್ರು ಇದೇನೇ ಕೊಟ್ಟು ಫಿಲ್ಟರ್ ನನಗೆ. ಇವಾಗ ಉಚ್ಚಲಲ್ಲೇ ಹೋಗಿದ್ದಾನೆ. ಹೌದಾ? ಹಾಂ ಕೇಳ್ದೆ. ಓಲ್ಡು ದೊಡ್ಡದೈತೆ, ತಂದಿರೋದು ಚಿಕ್ಕದೈತೆ. ಓಕೆ ಹೌದು ನಾನು ತಂದಿದ್ದು ಪೆಟ್ರೋಲ್ ಕೊಟ್ಟಿದ್ದು ಅದು ಅದನ್ನ. ಕರೆಕ್ಟ್ ಫಿಲ್ಟರ್ ಇದು ಸ್ಟಾರ್ಟರ್ ಜಾಸ್ತಿ ಹಾಕ್ಕೋಬೇಕು ನಾವು ಪೆಟ್ರೋಲ್ಗೆ. ಕರೆಕ್ಟ್ ಫಿಲ್ಟರು ಇದು ಸೇಮ್ ರೇಟ್ ಇದೆ. ಟಾಟಾ ಜಸ್ಟ್ ನೀವು ಕೇಳ್ಬೇಕಾದ್ರೆ ಟಾಟಾ ಇಂಡಿಕಾಟ್ ಕೇಳ್ಬೇಕು ನೀವು. ಇಂಡಿಕಾಟ್ ಆಗುತ್ತೆ ಟಾಟಾ ಜಸ್ಟ್ ಮಾಡಿ. ಟಾಟಾ ಇಂಡಿಕಾ ಮತ್ತು ಟಾಟಾ ಏಸ್ ಕಮರ್ಷಿಯಲ್ ಬ್ರ್ಯಾಂಡ್ ಜಸ್ಟ್ ಗಾಡಿ ಆಗುತ್ತೆ. ಬೋಟ್ ಬಿಟ್ಟು ಡೀಸೆಲ್ ಮಾಡಿ ಸೇಮ್ ಫಿಲ್ಟರ್ ಇದೆ. ಆಲ್ ಫಿಲ್ಟರ್ ಬರುತ್ತೆ ನಮ್ಗೆ ಸೇಮ್ ಪ್ರೈಸು. ಆವಾಗ ತಂದಿದ್ದು ನಾನು ಟಾಟಾ ಟಿಗಾರೋ ಅದು ರೀಸೆಂಟ್ ಮಾಡಲ್ ಗಾಡಿ ಇತ್ತದು. ಟಾಟಾ ಟಿಗಾರೋ, ಟಾಟಾ ಟಿಯಾಗೋ, ನೆಕ್ಸನ್ಗೆ ಆ ಫಿಲ್ಟರ್ ಫಿಟ್ ಆಗುತ್ತೆ. ನಾನು ತೋರಿಸೋದು ಈಗ ಅದು ಅದಕ್ಕೆ ಸ್ಮಾಲ್ ಫಿಲ್ಟರ್ ಅದು. ಇದು ಬಿಗ್ ಫಿಲ್ಟರ್ ಬರುತ್ತೆ ಅಷ್ಟಿಗೆ ಅವ್ರ ಕಲೆ ಅಷ್ಟೇ. ಇದಾದ ಮೊದಲ ನಂಬರ್ ನಾವು ಹಿಂಗೆ ಬರುತ್ತೆ ಜಾಸ್ತಿ ಹೋಗ್ಬೇಕಂದ್ರೆ ಇದು ಮೊದಲ ನಂಬರ್ಗೆ ಟಾಟಾ ಇಂಡಿಕಾನ್ ಅಲ್ಲಿ ಕೊಡ್ತಾರೆ ಫಿಲ್ಟರ್. ಅದೇ ಫಿಲ್ಟರ್ ಜಾಸ್ತಿ ಆಗುತ್ತೆ ಅದು ಹಿಂಗೆ. ಇದು ಮೊದಲ ನಂಬರ್ಗೆ ಕೊಟ್ಟು ಅವಾಗೆಲ್ಲ ಆಯಿಲ್ ಐಟಮ್ ನನಗೆ ಬೇಕು ಫುಲ್ಲು. ಅದನ್ನು ಮಾಡಿಸ್ಬಿಟ್ಟು ಒಂದು ಕೆಲಸ ಈಗ ಅದನ್ನು ಫಿಟ್ ಆಗಿದೆ. ಕರೆಕ್ಟಾಗಿ ಗೊತ್ತಾಗ್ತಿದೆ. ಅವನೇ ನಾನು ಬಿಚ್ಕೊಂಡು ಹೋಗ್ಬೇಕಿತ್ತು ಫಿಲ್ಟರ್ನ ಕರೆಕ್ಟಾಗಿ ಬಂದದು ಸಿಕ್ಕಿರೋ ಫಿಲ್ಟರ್ ನನಗೆ. ಅದಕ್ಕೆ ಟಾಟಾ ಇಂಡಿಕಾ ಫಿಲ್ಟರ್ ಜಾಸ್ತಿ ಫಿಟ್ ಆಗುತ್ತೆ ನನಗೆ. ಪೆಟ್ರೋಲ್ ಡೀಸೆಲ್ಗೆ ಫಿಟ್ ಆಗುತ್ತೆ ಸೇಮ್ ಫಿಲ್ಟರ್ ಅಂತ ಚೆಕ್ ಮಾಡ್ತಾರಲ್ಲ ಫಿಟ್ ಆಯಿತಾ ಅಂತ. ಈಗ ಆಮೇಲೆ ಬೈಕ್ ಇಸ್ಬಿಟ್ಟು ಕರೆಕ್ಟ್ ಆಗುತ್ತೆ ನಾನು.
ಮುಂದಿನ ಬ್ರೈನ್ ಬಂದು ರೀಫಿಟ್ ಮಾಡ್ತಾರೆ, ಟೈಟಾಗಿ ಫಿಟ್ ಮಾಡ್ತಾರೆ, ಮಸಾಲೆಲ್ಲ ಫಿಟ್ ಮಾಡೋಕ್ಕೆ ಗಾಡಿ ನಿಮಗೆ ಒಟ್ಟಾಗ ಫುಲ್ ಟೈಟಾಗಿ ಕೊಡೋಕ್ಕೆ ಇಂಜಿನ್ ಬೋಲ್ನ ಬಿಕಾಸ್ ಅದೇನಾದ್ರು ಬಿಟ್ಟರೆ ಗಾಡಿ ಓಡಿಸುವಾಗ ಇಂಜಿನ್ ಸೀಸ್ ಆಗಿ ಚಾನ್ಸಸ್ ಇರುತ್ತೆ. ಅದಕ್ಕೆ ಬೋಲ್ನ ಟೈಟಾಗಿ ಫಿಟ್ ಮಾಡೋದು ಬೋಲ್ತಾರೆ ಹಳೆ ಇಂಜಿನಲ್ಲಿ ಬಂತು ಮಾಡಿ ಆಚೆ ಹಿಂಗೆ ಇಂಜಿನಲ್ಲಿ ಹಳೆಯದು ಕಲರ್ ಅದು ಹಿಂಗಿದೆ. ಕಲರು ಬ್ಲ್ಯಾಕಿಶ್ ಆಯಿಲ್ ಪೇಂಟ್ ಥರ ಇದೆ, ಬ್ಲ್ಯಾಕ್ ಆಯಿಲ್ ಪೇಂಟ್ ಥರ ಕಾಣಿಸುತ್ತೆ. ಇದು ಆಯಿಲ್ ಪೇಂಟ್ ಅಲ್ಲ, ಇದು ಆಯಿಲ್ ಇದು ಇದರಲ್ಲಿ ಬ್ಲ್ಯಾಕ್ ಆಗುತ್ತೆ. ಅಲ್ಲೇನೋ ಲೈಫ್ ಇಲ್ಲ ನನಗೆ, ಮುಂದೇನು ಮಾತ್ರ ಗೊತ್ತಿಲ್ಲ, ಏನು ದಿವಸ ಮಾತ್ರ ಗೊತ್ತಿಲ್ಲ. ಇದು ಹಿಂಗೆ ಆಗ್ತಾ ಇಲ್ಲ. ನಾನು ಬೈಕಿಗೆ ತೋರಿಸಿದ್ರೆ ಕಾರಿಗೆ ತೋರಿಸ್ತೀನಿ, ಹಿಂಗೆ ಬರುತ್ತೆ ಹಿಂಗೆಲ್ಲ ತೋರಿಸೋಣ. ಅಲ್ಲಿದೆ ಫುಲ್ ಗಲೀಜಾಗ್ತಿದೆ ಇಂಜಿನಲ್ಲಿ. 1 ಇಯರ್ ಯೂಸ್ ಆಗಿದೆ, 1 ಇಯರ್ ಅದೇ ಹೊಡಿರೋದು ಹಿಂಗೆ ಆಗುತ್ತೆ ಇವಾಗ. ಕಲರು ಫ್ರೆಶ್ ಇಂಜನ್ ಕಲರ್ ಇರುತ್ತೆ, ಫ್ರೆಶನಲ್ಲಿ ಬ್ರೌನ್ ಇರುತ್ತೆ. ಬ್ರೌನ್ ಇಲ್ಲ ಅಂದರೆ ರೆಗ್ಯುಲರ್ ಇರುತ್ತೆ. ಇದು ಹೋಗಿರೋ ಇಂಜಿನಲ್ಲಿ ಬ್ಲ್ಯಾಕಿಶ್ ಕಲರ್ ಸೇಮ್ ಆಯಿಲ್ ಪೇಂಟ್ ಆಗಿ ಕಾಣಿಸುತ್ತೆ. ಆಯಿಲ್ ಅದು ಆಯಿಲ್ ಪೇಂಟ್ ಅಲ್ಲ, ಅದು ಆಯಿಲ್ ಹೋಗಿ ಅದು ಆಯಿಲ್ ಇದೆ. ಅದು ವೈಟ್ ಮಾಡಿ ಕೇಳಿಬಿಟ್ಟೆ ಚೆಕ್ ಮಾಡೋಕ್ಕಾಗುತ್ತೆ. ಅದ್ರಲ್ಲಿ ಪೆಟ್ರೋಲ್ ಇದೆ ಅಂತ ಎಲ್ಲರೂ ರೊಕ್ಕ ಆಗ್ತಲ್ಲ ಅಂತ ಚೆಕ್ ಮಾಡೋಕ್ಕಾಗತ್ತೆ. ಅದು ಆ್ಯಕ್ಚುಲಿ ಪ್ರೈಸು 3,000 ಇಂಜಿನಲ್ಲಿ ಕಾಸ್ಟು. ಮತ್ತು ಆಫರ್ ಎಲ್ಲ ಸೇರಿ ನಿಮಗೆ ಆಫರ್ನಲ್ಲಿ 2,000 ಅಂತ ಇದಕ್ಕೆ, ಆನ್ಲೈನಲ್ಲಿ 2,000 ಬರುತ್ತೆ ಇಂಜಿನಲ್ಲಿ. ಸೊ ಡಿಫ್ರೆನ್ಸ್ ಸ್ಪೋರ್ಟ್ಸ್ಬೇಕು ಮಿಸ್ ಮಾಡಬೇಕು ನನ್ನ ಮನೆಗೆ ಹೊತ್ತಿಗೆ. ಇಲ್ಲ ಇದಕ್ಕೂ ಇದು ಸ್ಪೈನರೇನು ಈಗ ಹಳೆ ಬಜಾಜ್ ಸಿಗ್ತಿದೆ ನಾನು ಚೇಟಕ್ ಲಾಂಬ ಅಥವಾ ಚೇಟಕ್ ಗೊತ್ತಾಗ್ತಲ್ಲ, ಹಳೆ ಜನ ಇದ್ದಾರೆ 3 ಸಿಗ್ತೀರ ಅನ್ನೋದು. ಹೊಸ ಆಯಿಲ್ ಬರ್ತದೆ ಗಾಡಿಗೆ. ಅದೇ ಫ್ರೆಶ್ ಇಂಜಿನ್, ಹೊಸ ಇಂಜಿನ್ ಆಯಿತು. ಇದಕ್ಕೆ ಬರೋದು 512 ಇದು 14 ಆಗಾಗತ್ತೆ ಇದಕ್ಕೆ ಎಷ್ಟು ನೀವು ಅದರಲ್ಲಿರೋದು. ಈಗ ಬರೋದು 40 ಇಂಜನ್ ಬರುತ್ತೆ ಅದಕ್ಕೆ ಗಾಡಿಗೆ ಟಾಪ್ ಅಪ್. ಇದು ಕರೆಕ್ಟಾಗಿ 4 ಲೀಟರ್ ಬರುತ್ತೆ ಗಾಡಿಗೆ, ಪೆಟ್ರೋಲ್ ಗಾಡಿಗೆ. ಡೀಸೆಲ್ ಆದರೆ 3.2 ಲೀಟರ್ ಬರುತ್ತೆ. ಡೀಸೆಲ್ ಎಷ್ಟು ನೀವು ಕೇಳಿದ್ರೆ ಟಾಪ್ ಅಪ್ ಇದಕ್ಕೆ ಫುಲ್ ಚೇಂಜ್ ಇದಕ್ಕೆ ಫುಲ್ ಹಾಕಿ ಇದಕ್ಕೆ ಫುಲ್ ಇದಕ್ಕೆ ಆಯಿಲ್ ಬಂದಿರೋದು ಆಯಿಲ್ ಇದಕ್ಕೆ ಜಸ್ಟಿಗೆ ನಾವು ಆಯಿತು. ಕೂಲೆಂಟ್ ಕರೆಕ್ಟ್ ಇದೆಯಾ ಲೆವೆಲ್ಲು ಕೂಲೆಂಟ್? ಹಾಂ ಆಯಿತು. ಆ ಫ್ಯೂಲ್ ಬಿಟ್ಟು ಚೆಕ್ ಮಾಡಬೇಕಿತ್ತು ಫ್ಯೂಯಲ್ ಫಿಲ್ಟರ್ನ. ಬ್ರೇಕ್ ಕರೆಕ್ಟ್ ಇದೆಯಾ? ಬ್ರೇಕನ್ನು ಚೆಕ್ ಮಾಡಬೇಕು. ಬ್ರೇಕ್ ಆಯಿಲ್ ಹಾಂ ಟಾಪ್ ಆಗಿದೆಯಾ ಅದು ಕರೆಕ್ಟಾಗಿ? ಹಾಂ ಎಲ್ಲ ಆಯ್ತು. ಅದೇನು ನೀವು ಫೀಲ್ಡ್ ಹೇಳ್ರಲ್ಲ ಏನು ಅದೇ ಗಾಡಿ ಬೆಳಗ್ಗೆ ಫಾದರ್ ಹಾಕ್ತಾರೆ ಫ್ಯೂಯಲ್ ಬಟ್ ಗಾಡಿ ಮೀಟರ್ ತೋರಿಸ್ತಾ ಇಲ್ಲ ಅಂತ. ಅದೇ ಸರ್ ಅದೇ ಇವಾಗ ಅದೇ ಫ್ಯೂಲ್ का मीटर दिखा रहा नहीं रहता,
ಫ್ಯೂಲ್ ಎಷ್ಟೈತೆ ಸರ್? ಅದೇ ಹಾಕ್ಸಿಕ್ ಅಂತ ಬೆಳಗ್ಗೆ ಈಗ ಟೋಸ್ಟಲ್ಲ ಇದು ಟೋಸ್ಟರ್ ಈಗ ಅದೇ ಅದಕ್ಕೆ ಚಟ್ನಿ सुबह दाल को ही करते हैं, अब नहीं दिखा रहा। ಆಯಿಲ್ ಕೂಡ ಚೇಂಜ್ ಮಾಡ್ತಾ ಇದ್ದು ಹೊಸ ಆಯಿಲ್ ಹಾಕ್ತಾ ಇದ್ವಿ. ಈಗ ಲಾಸ್ಟ್ ಫ್ಯೂಲೇ ಚೆಕ್ ಮಾಡ್ತಿದ್ವಿ ಗಾಡಿದು. ಹಾಂ ಚೇಂಜ್ ಮಾಡೋದು ಗಾಡಿಗೆ. ಈ ಗಾಡಿ ಪರ್ಫಾರ್ಮೆನ್ಸ್ ಇರ್ತದೆ ಮಾಡಿ ಬ್ರೇಕರ್ ಚೆಕ್ ಮಾಡ್ತಾರೆ, ಕೂಲಿಂಗ್ ಚೆಕ್ ಕರೆಕ್ಟ್ ಇದೆ ಅಂತ. ಹೊಸದೆಲ್ಲ ಸಿಗ್ತದೆ 4 ಇಂಜಿನ್ ಹಾಕ್ತಿದ್ದೀವಿ, ಫರಿವೇ 30 ಶೆಲ್ ಹಾಕ್ತಿದ್ದೀವಿ, ಫುಲ್ ರೇಟಿಂಗನ್ನೆಲ್ಲ ಹಾಕ್ತಿದ್ದೀವಿ. ಮತ್ತು ಆಯಿಲ್ ಫಿಲ್ಟರ್ ಅದೇ ಆಯಿಲ್ ಫಿಲ್ಟರ್ ಹಾಕ್ತಿರೋದು ನಾವು, ಸೇಮ್ ಬ್ರ್ಯಾಂಡು. ನೀವು ಆಯಿಲ್ ಟಾಟಾ ಹಾಕೋದಕ್ಕೆ ಕೆಲವು ಟಾಟಾದ ಇಂಡಿಕಾ ಕಲೀನಿ ಇದೆ, ಟಾಟಾ ಇಂಡಿಕಾ ಇಲ್ಲ ಏಸ್ ಕಾಲಿ ಆಯಿಲ್ ಫಿಲ್ಟರ್ ಟಾಟಾ ಪೆಟ್ರೋಲ್ಗೆ ಅದು ಫಿಟ್ ಆಗಿದೆ. ಟಾಟಾ ತೆಗೋಕ್ಕೆ ಕೊಟ್ಟು ಅದು ಫಿಟ್ ಆಗೋದಕ್ಕೆ ಅದು ಡಿಫ್ರೆನ್ಸು. ಒಂದೊಂದ್ಬಿಟ್ಟು ಹೊಸದೇನು ವೀಡಿಯೋ ಅಲ್ಲಿ ನಿಮಗೆ ಗೊತ್ತಾಗುತ್ತೆ, ಅದನ್ನು ನಂಬರ್ ಹಾಕ್ತೀನಿ ನಿಮಗೆ. ಅದನ್ನ ನೋಡ್ಕೊಂಡು ನೀವು ಗಾಡಿ ಪ್ರೊಡ್ಯೂಸ್ ಮಾಡೋಕ್ಕೆ ಆದ ನೀವು ಇದಕ್ಕೆ ಆಯಿಲ್ ಫಿಲ್ಟರು ಇದು 2 ಮಂತ್ ಬರುತ್ತೆ. ಆಯಿಲ್ ಫಿಲ್ಟರ್ ಟಾಟಾ ಕಾಸ್ಗೆ ಅದೇ ಕಾಸ್ಗೆ 1 ಆಫ್ ಬರುತ್ತೆ. ಇಂಡಿಕಾ ಮತ್ತು ವಿಸ್ಟಾ ಮತ್ತು ಜಸ್ಟಿಗೆ 1 ಆಫ್ ಬರುತ್ತೆ, ಮಂಚಾಗಲ್ಲ. ಹೊಸ ಗಾಡಿಗೆ ಟಿಗೋರು ಟಿಯಾಗೋ ಮತ್ತು ನೆಕ್ಸನ್ಗೆಲ್ಲ ಇನ್ನೊಂದು ಆಯಿಲ್ ಫಿಲ್ಟರ್ ಬರುತ್ತೆ. ಅವರಿಗೆ 250 ಬರುತ್ತೆ ಟಾಟಾ ಮೋಟರ್ಸ್. ಸ್ವಲ್ಪ ಕನ್ಫರ್ಮ್ ಆಗಿ ತೊಗೊಳ್ಳಿ ಗಾಡಿಗೆ ಎಷ್ಟು ಮಿನಿಟ್ ಅಂದಾಗ. ಅದ್ರ ಬೆಳಗ್ಗೆ ಆಕ್ಸಿಡೆಂಟ್ ಅದಕ್ಕೆ ಇನ್ನೂ ಅದಕ್ಕೆ ರೆಡ್ ಲೈನೇ ತೋರಿಸ್ತದೆ. ಅದೇ ಚೆಕ್ ಮಾಡ್ತಾ ಇದ್ವಿ ಲೈಟ್ಸ್ ಇತ್ತು, ಫ್ರೀಯರು ಫಿಟ್ ಮಾಡಿರಲ್ಲ ಆಯಿತು. ಇನ್ನೊಂದು ಸರ್ವಿಸ್ ಆಯಿತು ಗಾಡಿಗೆ. ಇನ್ನಲ್ಲಿ ಗಾಡಿ ಸರ್ವಿಸ್ ಟೈಮ್ ಕೊಡಲಿಲ್ಲ, ಪಾರ್ಟ್ ತರೋಕ್ಕೆ ಒಂದು ಟೈಮ್ ಕೊಡ್ತೀವಿ ನಮಗೆ. ಅದು ಪಾರ್ಟ್ ತರೋಕ್ಕೆ ಆಯಿಲ್ ಫಿಲ್ಟರ್ ಮತ್ತು ಏರ್ ಫಿಲ್ಟರ್ ತರೋಕ್ಕೆ ಟೈಮ್ ಕೊಡ್ತೀವಿ ನಮಗೆ ಮಿಕ್ಕಲಿ ಶಾಪಿಂದ. ಬೋಲ್ಟು ಕರೆಕ್ಟಾಗಿ ಗ್ರಿಪ್ ಆಗುತ್ತೆ ಫಿಲ್ಟರು. ಎಲ್ಲ ಗಾಡಿಯಲ್ಲೂ ಸುಮಾರು ಫಿಲ್ಟರ್ಸ್ ಇರುತ್ತೆ ನಿಮಗೆ. ಅಲ್ಲಿ ಕ್ಯಾಬಿನ್ ಫಿಲ್ಟರ್ ಇರುತ್ತೆ, ಕ್ಯಾಬಿನ್ ಫಿಲ್ಟರು, AC ಫಿಲ್ಟರು, ಏರ್ ಫಿಲ್ಟರು ಮತ್ತು ಆಯಿಲ್ ಫಿಲ್ಟರ್ ಇರುತ್ತೆ. ಎಲ್ಲ ಫಿಲ್ಟರ್ಸು ಅದು ಸ್ವಲ್ಪ ಕಿಲೋಮೀಟರ್ಸ್ಗೆ ನೀವು ರಿಪ್ಲೇಸ್ ಮಾತಾಡ್ತೀರಾ. AC ಫಿಲ್ಟರು, ಆಯಿಲ್ ಫಿಲ್ಟರು ಮತ್ತು ಕ್ಯಾಬಿನ್ ಫಿಲ್ಟರು, ಏರ್ ಫಿಲ್ಟರು ಇವೆಲ್ಲ ಡಿಫ್ರೆಂಟ್ ಕಿಲೋಮೀಟರ್ಸ್ ಅಂತ ಇರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ಸ್ ಇರುತ್ತೆ. ಅದು ಒಟ್ಟು ಅದನ್ನು ರಿಪ್ಲೇಸ್ ಮಾಡ್ತೀರಾ. ಅದಕ್ಕೆ ಈಗ ಆಯಿಲ್ ಫಿಲ್ಟರ್ ಎಷ್ಟು ರಿಪ್ಲೇಸ್ ಮಾಡಿದ್ದೀವಿ ಗಾಡಿದು ಓವತ್ತಾಗಿ ಹೋಗಿತ್ತು, ಫುಲ್ ಡೆದ್ದಾಗಿತ್ತು. ಏನೋ ಲೈಫ್ ಏನಾಗಿ ಚೇಂಜ್ ಮಾಡ್ತದೆ, ಫಿಲ್ಟರ್ ಅಂತ ಅನ್ಸುತ್ತೆ. ಹೊಸದಲ್ಲಿ ಹಾಕ್ಸಿ ನಾವು ಗಾಡಿಗೆ ಈಗ AC ಇನ್ಸ್ಟೇಷನ್ ಆಗ್ತದೆ. ಇದು ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಗಾಡಿಗೆ ಬ್ರೀತ್ ಮಾಡೋಕ್ಕೆ ಏರ್ ಫಿಲ್ಟರ್ ಇಂಪಾರ್ಟೆಂಟ್ ಎನಿ ವೆಹಿಕಲ್ ಮೇನ್ ಫಿಲ್ಟರು. ಅದಿಲ್ಲ ಅಂದರೆ ಸಮ್ಟೈಮ್ಸ್ ಜಾಸ್ತಿ ಇರೋದಾಗ ಏನಾಗುತ್ತೆ, ಇಂಜಿನ್ ಸೀಸ್ ಆಗ್ತಾಯಿರುತ್ತೆ, ನೀವೇನಾದ್ರು ಆಫ್ಟರ್ ಕಾಫಿಟ್ ಆಗ್ತಿದೆ BMC ಮತ್ತು ಕ್ಯಾನ್ಸಲ್ಗೆ ನೀವು ಅದನ್ನು ಟ್ಯೂನ್ ಮಾಡಬೇಕಾಗ್ತದೆ. ಅದೇ ನಾನು ಹಾಕ್ಸಿ ಟ್ಯೂನ್ ಮಾಡಬೇಕು, ಇಂಜಿನ ಟ್ಯೂನ್ ಮಾಡಿದ್ರೆ ಏರ್ ರೇಷಿಯೋ ಮತ್ತು ಫ್ಯೂಲ್ ರೇಷಿಯೋ ಟ್ಯೂನ್ ಮಾಡೋಕ್ಕಾಗ್ತದೆ. ಪರ್ಫಾರ್ಮೆನ್ಸ್ ಫಿಲ್ಟರ್ ಗಾಡಿ ಹಾಕ್ಬೇಕಂದ್ರೆ ಡೈರೆಕ್ಟಿ ಹಾಕಿ ಏನಾಗುತ್ತೆ, ಇಂಜಿನ್ ಸೀಸ್ ಆಗಿ ಕಾಣಿಸುತ್ತೆ. ತುಂಬಾ ಗೊತ್ತಿಲ್ಲ ಮೆಕ್ಯಾನಿಕ್ಕಿಗೆ ಅದು ಹಾಕೋದು ಏನಾಗುತ್ತೆ ಅಂತ. ಅದು BMC ಫಿಲ್ಟರ್ ಅಲ್ಲ, ಅದಕ್ಕೆ ನಾನೇ ಸಜೆಸ್ಟ್ ಮಾಡಲ್ಲ ಪರ್ಫಾರ್ಮೆನ್ಸ್ ಫಿಲ್ಟರ್. ಕಾರು ಟೂ ವೀಲಾಗಿ ನಾನು ಸಾಕೆ ಪ್ರಿಫರ್ ಮಾಡ್ತೀನಿ. ನಾನು ನಿಮ್ಗೆ ಸೌಂಡ್ ಬೇಕಂದರೆ ಪರ್ಫಾರ್ಮೆನ್ಸ್ ಅಂತ ನಾನು ಹಾಕ್ಸೋಕ್ಕಾಗ್ತದೆ, ಬೇಕಾಗಿತ್ತು ಅಂತಂದರೆ ಸ್ವಲ್ಪ ಜಾಸ್ತಿ ಕಾಸ್ಟ್ ಇದೆ. ಎಷ್ಟಿದೆ ಗೊತ್ತಿಲ್ಲ ಪರ್ಫಾರ್ಮೆನ್ಸ್ ಫಿಲ್ಟರ್ BMC ಫಿಲ್ಟರ್ ಈ ಗಾಡಿಗೆ ಕಾಸ್ಟು. ಅದು ಕರೆಕ್ಟ್ ಇಟ್ಟಾಯ್ತು. ಅದೇ ನಮ್ಮ ತಗೊಂಡು ಪೆಟ್ರೋಲ್ ಒಳ್ಳೆದೇ ಇದೆ ಕಡಿಮೆ ಫಿಲ್ಟರು, ಅದಕ್ಕೆ ಅದು ಕರೆಕ್ಟಾಗಿ ಫಿಟ್ ಆಯ್ತು. ಇಲ್ಲ ಕೆಂಪು ಅದನ್ನು ಬೋಲ್ಟ್ ಬಿಡಿಸ್ಬಿಟ್ಟು ನಾನು ಹಾಕ್ತಾ ಹಂಗೆ ಮಾಡಿ 3 ಹಡನ್ ಸ್ಕ್ರೂ ಟೆಸ್ಟ್ಗೂ ಫಿಟ್ ಮಾಡಿ ಟೈಟ್ ಮಾಡೋಕ್ಕೆ ಇದನ್ನು ಸ್ಕ್ರೂ ಮಾಡೋಕ್ಕೆ ಇದನ್ನು
ಸ್ಪೆಷಲ್ ಟೂಲ್ ಇದೆ ಟೈಪ್ ಮಾಡೋಕ್ಕಂದ್ರೆ. ಇವಾಗ ಬಸ್ಸಿ ಟಾಟಾ ಪೆಟ್ರೋಲ್ಗೆ ಟಾಪ್ಕನ್ಗೆ ನಾವು ಹೆಂಗೆ ನಾರ್ಮಲ್ ಜನರಲ್ ಹೆಂಗೆ ಮಾಡಿಸ್ಬೇಕು ಗಾಡಿಗೆ ಅಂತ ಒಂದು ಎಲ್ಲ ವೀಡಿಯೋ ಮಾತಾಡೋದಿದ್ದು ಏಟ್ ಆ್ಯಕ್ಚುಲಿ ಹೊಸದಲ್ಲಿ ಬರುತ್ತೆ ನೋಡಿ ವೀಡಿಯೋ. ಟುಮಾರೋ ಎಷ್ಟೋ ವೀಡಿಯೋ ಹಾಕ್ತೀನಿ ನಾನು ಏಟಾಗಿ ವೀಡಿಯೋ ಬರುತ್ತೆ ಅಂದರೆ. ಇದು ನಾರ್ಮಲ್ ಕಂಟ್ರೀಸ್ ವೀಡಿಯೋ ಮಾಡ್ತಾರೆ ಟಾಟಾ ಜಸ್ಟಿಗೆ. ಈ ಸಲ ಆಯಿಲ್ ಫಿಲ್ಟರ್, ಏರ್ ಫಿಲ್ಟರ್, ಇಂಜಿನ್ ಆಯಿಲು, ಇಂಜಿನ್ ಆಯಿಲ್ ಇದೆಲ್ಲ ಬ್ರೇಕ್ ಆಯಿಲ್ ಚೆಕ್ ಮಾಡ್ತಾರೆ ಗಾಡಿಗೆ. ಇದು ನನ್ನ ಹೆಸರಲ್ಲಿ ಬರೋದು ನಮಗೆ ನಿಮಗೆ ಪಾರ್ಟ್ಸ್. ನೀವು ಏಟ ಪಾರ್ಟ್ಸ್ ಇದಕ್ಕೆ ಪಾರ್ಟ್ಸ್ ಇದಕ್ಕೆ ನಾನು ಎಂಜಿನಲ್ಲಿ ಆಡೋದು ಮೊದಲು ಎಂಜಿನಲ್ಲಿ ಬಂದಿದ್ದೆ. ಅದಕ್ಕೆ ಒಂದು 2000+ ಎಂಜಿನಲ್ಲಿ ಆಯಿತು. 34 ಇಟ್ಟಷ್ಟೇ. ಆಯಿಲ್ ಫಿಲ್ಟರ್ಗು 350 ಪೀಸ್ ಅಂತ ಆಯಿಲ್ ಫಿಲ್ಟರ್ ಆಯಿತು. ಏರ್ ಫಿಲ್ಟರ್ ಇತ್ತು ಗಾಡಿ ಕಾಸ್ಟ್. ಆಯಿಲ್ ಫಿಲ್ಟರ್ ಒಂದು 182 rupees ಆಯಿಲ್ ಫಿಲ್ಟರ್ ಆಗಿ ಕಾಸ್ಟ್ ಆಯಿತು. ಈ ಗಾಡಿ ಪಟ್ ಕಾಸ್ಟ್ ಆಗುತ್ತೆ ನಿಮಗೆ. ಇಫ್ ಕೂಲೆಂಟ್ ಇಸ್ ಗಾನ್ ಬ್ಯಾಡ್ ಅಂದರೆ ಕೂಲೆಂಟ್ ರಿಪ್ಲೇಸ್ ಮಾಡ್ತಾರೆ. 7 ಲೀಟರ್ಸ್ ಆಯಿತು ಕೂಲೆಂಟು ಚೇಂಜ್ ಮಾಡ್ತಾರೆ ಕೂಲೆಂಟು. ಅದು ಇದು ಸ್ಪೇರ್ ಪಾರ್ಟ್ ನಮ್ಮ ಕಡೆ ಸರಿ ಇದು ನಾವು ಸ್ಪೇರ್ ಪಾರ್ಟ್ ಅಂತ ಹೇಳ್ತಾರೆ ಗಾಡಿಗೆ. ಆಪ್ಷನ್ ಅನ್ಲಿಮಿಟೆಡ್ ಡಿಫ್ರೆನ್ಸ್ ಇಲ್ಲ ಎಂಜಿನಲ್ಲಿ ಕೇಳಿದ್ರೆ. ಬಟ್ ಆಯಿಲ್ ಫಿಲ್ಟರು ಆನ್ಲೈನಲ್ಲಿ 600 rupees ಇದೆ ಆಯಿಲ್ ಫಿಲ್ಟರ್ ಇಂಜಿನ್ ಇದು ಆಯಿಲ್ ಫಿಲ್ಟರ್ ಮೊದಲು ಚೆಕ್ ಮಾಡಿದಾಗ. ಅದು ನಾನು ಆಯಿಲ್ ಫಿಲ್ಟರ್ ಸೈಜ್ ಆಫ್ಲೈನೇ ತೊಗೊಳ್ಳೋ ಆಯಿಲ್ ಫಿಲ್ಟರ್ನ ಬಿಕಾಸ್ ಕರೆಕ್ಟ್ ಸೈಜಲ್ಲಿ ತೊಗೋಬೇಕು. ಅದು ನೀವು ಆನ್ಲೈನ್ ತೊಗೊಳ್ತೀವಿ ರಿಪ್ಲೇಸ್ಮೆಂಟ್ ಇಲ್ಲ ಪ್ರಾಬ್ಲಮ್ ಆಗುತ್ತೆ. ಆಯಿಲ್ ಫಿಲ್ಟರ್ ಏರ್ ಫಿಲ್ಟರ್ ಆನ್ಲೈನ್ ತೊಗೊಬೇಡಿ ಅದನ್ನು. ಬರೀ ಆನ್ಲೈನ್ ತೊಗೊಳಕ್ಕೆ ನೀವು ಇದನ್ನು ಆಫ್ಲೈನ್ ತೊಗೋಬೇಕು. ಏರ್ ಫಿಲ್ಟರ್ ಆಯಿಲ್ ಫಿಲ್ಟರ್ ನಾನು ಇದು ಮೊದಲೇ ತೋರಿಸ್ತೀನಿ ನಿಮಗೆ. ಯಾವ ಫಿಲ್ಟರ್ ಗೊತ್ತಾಗುತ್ತೆ ಸರ್. ಇದು ಮೊಬೈಲ್ ನಂಬರ್ಗೆ ನೋಡಿ ZA ಕ್ಯಾಪಿಟಲ್ _407774 ಇದು ಪಾರ್ಟ್ ನಂಬರ್ ಏರ್ ಫಿಲ್ಟರ್ ಇದಕ್ಕೆ. ಜಸ್ಟ್ ಇದು ಪೆಟ್ರೋಲ್ ಗಾಡಿಗೆ ಅದು ಫಿಲ್ಟರ್ ನಾವು ತೋರಿಸ್ತಾ ಇರೋದು. ಡೀಸೆಲ್ಗೆ ಬೇರೆ ಬರುತ್ತೆ ಫಿಲ್ಟರ್ ನಮಗೆ. ಇದು ಫಿಲ್ಟರ್ ಹೋಗಿದ್ದಾದು ಏನಿಲ್ಲ ಅದು ಲೈಫ್ ಇಲ್ಲ ಅಂತ ಹೇಳಿ ಗಾಡಿ ಬೀಟ್ ಮಾಡೋಕ್ಕೆ ಅದು ಏನು ಇಲ್ಲ ಅದರಲ್ಲಿ ಡೆದ್ದಾಗಿದ್ದು ಫಿಲ್ಟರು. ಈಗ ಹೊಸದೇ ಫಿಟ್ ಆಗಿದೆ ಇದಾದ್ಮೇಲೆ ಒಂದು ಫುಲ್ ವಾಶ್ ಮಾಡಿಸ್ಬೇಕು ಗಾಡಿನ. ಇಂಟರ್ನಲ್ ಕ್ಲೀನಿಂಗ್ ಪ್ಲಸ್ ವಾಶ್ ಮಾಡಿಸ್ಬೇಕಾಗಿದೆ. ಮತ್ತು ಕಂಟೆ ನಂಬಲ್ಲಿ ಮಸ್ತು ಒಟ್ಟು ಫಿಟ್ ಆಯ್ತಾರೆ ಫಿಲ್ಟರು. ಆಲ್ಮೋಸ್ಟ್ ಏನೇ ಆಯಿತು ಕೆಲಸ ಆಯಿತು. ಆಮೇಲೆ ಇದು 1 hour ಮೇಲೆ ಜಾನ ಇರುತ್ತೆ. ನಾವೊಂದು 3 hours ಆಗಿದೆ ಜಾವ ಆಗಿದೆ ಕೆಲಸ. ಪಾರ್ಟ್ಸ್ಗಳಿಲ್ಲ ಬೇರೆ ಪಾರ್ಟ್ಸ್ಗಳಿಲ್ಲ ನಮ್ಮ ಹತ್ರ. ಅದಕ್ಕೆ ಸ್ಟ್ಯಾಂಪ್ ಅದು ಇಲ್ಲಾಂದರೆ ಎಲ್ಲ ಕೂಡ ನಮ್ಮದೇ ಇದ್ದರೆ ಬಿಲ್ ಅನ್ನೋದು ಕೆಲಸ ಮುಗಿಸ್ಬಿಟ್ಟಾಗುತ್ತೆ. ಸರ್ವಿಸಿಂಗ್ ಆಗುತ್ತೆ ಗಾಡಿ ನೀವು ಅದು ಡಿಫ್ರೆನ್ಸ್. ಈಗ ನೋಡಬೇಕು ಎಷ್ಟು ಹೊಸದಾಗಿದೆ ಗಾಡಿಗೆ ಇನ್ನೂ ಸರ್ವಿಸ್ ಕಾಸ್ಟು ನೋಡೋಣ. ಅದನ್ನು ನನಗೆ ಅಮೌಂಟ್ ಎಷ್ಟು ಆಯ್ತು ಅಂತ